ಫ್ರೆಂಡ್ಸ್, ಗುಹೆಗಳು ಅಂದರೆ ಎಲ್ಲರಿಗೂ ಭಯ ಆಗುತ್ತೆ ಒಂದು ಸೆಕೆಂಡು. ಆದರೆ ಕೆಲವರು ಮಾತ್ರ ಆ ಗುಹೆ ಒಳಗಡೆ ಹೋಗಿ ಬರ್ತಾರೆ. ಎಲ್ಲರೂ ಹೋಗೋಕ್ಕಾಗಲ್ಲ. ಅಂಥದ್ದೇ ಒಂದು ಗುಹೆಗೆ ಇವತ್ತು ನಾವು ಹೋಗ್ತಾ ಇದ್ದೀರಿ. ನೋಡಿ, ಈ ಗುಹೆಗೆ ಬರಬೇಕು ಅಂದರೆ ದಾರಿ ನೋಡಿ ಯಾವ ಥರ ಇರುತ್ತೆ ಇಲ್ಲಿ ಅಂತ. ಯಾವುದೇ ಗುಹೆ ಒಳಗಡೆ ಹೋಗ್ಬೇಕಂದ್ರೆ ಆದಷ್ಟು ಬೇಸಿಗೆ ಕಾಲದಲ್ಲಿ ಹೋಗ್ತಾರೆ. ಆದರೆ ನಾನು ಮಾತ್ರ ಇವಾಗ ಮಳೆಗಾಲದಲ್ಲೇ ಬಂದಿದ್ದೀನಿ. ನೋಡ್ಬೋದು ನೀವು, ನೀರೆಲ್ಲ ಸುರಿತೈತೆ, ಇಲ್ಲಿ ಮಳೆ ಬಿದ್ದಿರೋ ನೀರು. ಈ ಗುಹೆಗಳು ಒಂದು ಬೆಟ್ಟದ ತಪ್ಪಲಿನಲ್ಲಿರೋದ್ರಿಂದ ಈ ಗುಹೆಗಳ ಹತ್ರ ನಾವು ಬರಬೇಕು ಅಂದರೆ ಒಂದು ಬೆಟ್ಟ ಹತ್ತಿ ಇಳ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ಈ ಗುಹೆ ಚಿಕ್ಕದಾಗಿರೋದ್ರಿಂದ ಇದ್ರ ಒಳಗಡೆ ಬಾವಲಿಗಳು ಆ ಥರ ಏನೂ ಇಲ್ಲ. ಆದರೆ ಬ್ಯಾಡ್ ಸ್ಮೆಲ್ಲು ಜಾಸ್ತಿ ಬರ್ತೈತೆ ಇಲ್ಲಿ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದರಲ್ಲಿ ಕರಡಿಗಳಿದ್ದಾವೆ ಅಂತ ಹೇಳಿದ್ರು. ಆದರೆ ನಮಗೆ ಯಾವುದೇ ಥರ ಕರಡಿ ಆ ಥರ ಏನೂ ಕಾಣಿಸಿಲ್ಲ. ಈ ಗುಹೆ ಒಳಕ್ಕೆ ಬೇಸಿಗೆ ಕಾಲದಲ್ಲಿ ಇಲ್ಲಿನ ಲೋಕಲ್ ಜನಗಳು ಬಂದು ಹೋಗ್ತಾ ಇರ್ತಾರೆ. ನಾನು ಅದೇ ಧೈರ್ಯದ ಮೇಲೆ ಬಂದಿದ್ದೀನಿ. ಇದರೊಳಗಡೆ ಕರಡಿ ಇಲ್ಲದೆ ಇರ್ಬೋದು, ಆದರೆ ಬೇರೆ ಇನ್ನೇನೋ ಪ್ರಾಣಿ ಐತೆ. ನೋಡಿ, ಸೌದೆ ಎಲ್ಲ ಯಾವ ಥರ ಎತ್ಕೊಬಂದು ಇಕ್ಕೊಂಡೈತೆ ಅಂತ. ನೋಡಿ, ಇಲ್ಲೂ ಅಷ್ಟೇ ಎತ್ಕೊಬಂದು ಇಕ್ಕೊಂಡೈತೆ ಸೌದೆ ಎಲ್ಲ. ಅದು ಏನು ಪ್ರಾಣಿ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ನೀವು ಯಾರಾದರೂ ಈ ಗುಹೆ ನೋಡೋಕ್ಕೆ ಬರಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಫುಲ್ ವೀಡಿಯೋ ಇರುತ್ತೆ. ಆ ಫುಲ್ ವೀಡಿಯೋ ನೋಡ್ಕೊಂಡು ಬನ್ನಿ. ನೀವೇನಾದರೂ ವೀಡಿಯೋ ನೋಡ್ದಿರ ಬಂದರೆ ನಿಮಗೆ ಅಡ್ರೆಸ್ ಗೊತ್ತಾಗಲ್ಲ, ಯಾಕಂದರೆ ಅಂಥ ಪ್ಲೇಸಲ್ಲಿ ಇರುತ್ತೆ ಈ ಗುಹೆ. ನಾನು ಈ ಗುಹೆಯನ್ನು ಹುಡುಕೋಕ್ಕೆ ಸತತ 5 ಗಂಟೆಗಳ ಪ್ರಯತ್ನ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.